ಸರ್ಕಾರದ ವಿರುದ್ಧ ಪೋಸ್ಟರ್ ಅಂಟಿಸಿದ್ದ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಭ್ರಷ್ಟಾಚಾರ ಅಂತ ಪೋಸ್ಟರ್ ಅಂಟಿಸಿತ್ತು ರಾಜ್ಯ ಬಿಜೆಪಿ. ಪ್ರಕರಣ ಸಂಬಂಧ ವಾರೆಂಟ್ ಜಾರಿ ಮಾಡಿದೆ ನ್ಯಾಯಾಲಯ ಎನ್ನುತ್ತಿದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ 42ನೇ ಹೆಚ್ಚುವರಿ ನ್ಯಾಯಾಲಯ ವಾರೆಂಟ್ ಜಾರಿ ಮಾಡಿದೆ. ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ರವಿಕುಮಾರ್ ಹಾಗೆಯೇ ಕರುಣಾಕರ್, ಕಾಸಲೆ, ನಾಗೇಶ್ ಸೇರಿ 13 ಮಂದಿ ಮೇಲೆ ವಾರೆಂಟ್ ಜಾರಿ ಮಾಡಿರುವಂಥದ್ದು. ಸೋಮವಾರ ಖುದ್ದು ಹಾಜರಾಗುವಂತೆ ಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಕೋರ್ಟ್ಗೆ ಹಾಜರಾಗದೇ ಇದ್ದಲ್ಲಿ ಕೇಸರಿ ನಾಯಕರಿಗೆ ಬಂಧನದ ಭೀತಿ ಕೂಡ ಎದುರಾಗುತ್ತೆ. ರಸ್ತೆಗಳಲ್ಲಿ ಸರ್ಕಾರದ ವಿರುದ್ಧ ಪೋಸ್ಟರ್ನ ಅಂಟಿಸಿತ್ತು ಕಮಲ ಪಡೆ. ರೇಸ್ಕೋರ್ಸ್ ಸೇರಿದಂತೆ ಹಲವೆಡೆ ಪೋಸ್ಟರ್ನ ಬಿಜೆಪಿ ನಾಯಕರು ಅಂಟಿಸಿದ್ರು. ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವೈಫಲ್ಯಗಳನ್ನು ಇಟ್ಕೊಂಡು ಪೋಸ್ಟರನ್ನು ಅಂಟಿಸುವಂಥ ಕೆಲಸವನ್ನು ಮಾಡಿದರು. ನಗರದ ಸಾಕಷ್ಟು ಕಡೆಗಳಲ್ಲಿ ಈ ಪೋಸ್ಟರ್ಗಳು ರಾರಾಜಿಸಿತ್ತು. ಚಾರ್ಜ್ ಶೀಟ್ ಅಂತ ಕರೆದ್ರು ಇದನ್ನು ಬಿಜೆಪಿಯವರು. ಸರ್ಕಾರದ ವೈಫಲ್ಯಗಳು ಅಂತೇಳಿದರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಬೆಲೆಗಳು ಇದ್ವು, ಈ ಸಂದರ್ಭದಲ್ಲಿ ಹೇಗೆ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿದರೆ ಹೊಸ ಸರ್ಕಾರ ಬಂದಾಗ ಈ ಎಲ್ಲ ವಿಚಾರಗಳನ್ನು ಮೆನ್ಷನ್ ಮಾಡಿ ಪೋಸ್ಟರ್ಗಳನ್ನು ರಚನೆ ಮಾಡಿದರು. ಸದ್ಯ ಇದೇ ಈಗ ಬಿಜೆಪಿ ನಾಯಕರಿಗೆ ಕಂಟಕ ಆದಂತೆ ಕಾಣ್ತಾ ಇದೆ. ಇನ್ನು ಈ ಪೋಸ್ಟರ್ನಲ್ಲಿ ಯಾವೆಲ್ಲ ಅಂಶಗಳು ಇತ್ತು ಅಂತೇಳಿದರೆ ಮೂಡ ಹಗರಣ, ವಾಲ್ಮೀಕಿ ಹಗರಣ, ರೈತರಿಗೆ ಮೋಸ, ಬಾಣಂತಿಯರ ಸಾವು, ವಫ್ ಭೂಗಳತನ, ಹಾಲಿನ ದರ ಏರಿಕೆ, 60% ಕಮಿಷನ್, ದಲಿತರ ಹಣ ಲೂಟಿ, ವಜೀರಿ ಆಲಾ, ಹನಿ ಟ್ರ್ಯಾಪ್, ಹೀಗೆ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಮೆನ್ಷನ್ ಮಾಡಿದರು. ಇನ್ನೊಂದು ಕಡೆಯಲ್ಲಿ ಬಸ್ಸಿನ ಪ್ರಯಾಣ ದರ ಹೆಚ್ಚಾಗಿದ್ದು, ಹಾಲಿನ ಬೆಲೆ ಏರಿಕೆ ಆಗಿದ್ದು, ಬಸ್ ಫೇರ್ ಹೈಕ್, ಮಿಲ್ಕ್ ಪ್ರೈಸ್ ಹೈಕ್, ಡೀಸೆಲ್ ಹೈಕ್, ಇವೆಲ್ಲವನ್ನು ಕೂಡ ಈ ಪೋಸ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಬೆಲೆ ಏರಿಕೆ ವಿಚಾರವನ್ನು ಮೆನ್ಷನ್ ಮಾಡಿದರು. ಈ ಪೋಸ್ಟರ್ಗಳನ್ನು ಸಾಕಷ್ಟು ಕಡೆಗಳಲ್ಲಿ ಅಂಟಿಸಿದ್ರು. ಸದ್ಯ ಈ ಸಂಬಂಧ ಬಿಜೆಪಿ ನಾಯಕರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ನಾಯಕರು ಪೋಸ್ಟರನ್ನು ಏನು ಅಂಟಿಸಿದ್ರು ಬೆಂಗಳೂರಿನ ಕೆಲವು ಕಡೆಗಳಲ್ಲಿ, ನ್ಯಾಯಾಲಯ ಈಗ ಅವರಿಗೆ ವಾರೆಂಟನ್ನು ಜಾರಿ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ 42ನೇ ಹೆಚ್ಚುವರಿ ನ್ಯಾಯಾಲಯ ಹೊರಡಿಸಿರುವಂಥ ವಾರೆಂಟ್ ಇದು. ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ರವಿಕುಮಾರ್, ಕರುಣಾಕರ್, ಕಾಸಲೆ, ನಾಗೇಶ್ ಸೇರಿ 13 ಮಂದಿ ವಿರುದ್ಧ 13 ಮಂದಿಗೆ ವಾರೆಂಟ್ ಜಾರಿ ಮಾಡಿರೋದು. ಖುದ್ದು ಹಾಜರಾಗಬೇಕು, ನೀವು ಕೋರ್ಟ್ಗೆ ಹಾಜರಾಗಬೇಕು ಅಂಥೇಳಿ ನ್ಯಾಯಾಲಯ ಈಗ ಸೂಚನೆಯನ್ನು ಕೊಟ್ಟಿದೆ. ಸದ್ಯ ನ್ಯಾಯಾಲಯ ಕೊಟ್ಟಿರುವಂಥ ಸೂಚನೆ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಹಾಜರಾಗಲೇಬೇಕಾದಂಥ ಅನಿವಾರ್ಯ ಇದೆ. ಕೋರ್ಟ್ನ ಆದೇಶ ಪಾಲನೆ ಮಾಡಲೇಬೇಕು. ಕಾದು ನೋಡಬೇಕು ಮುಂದೆ ಏನೆಲ್ಲ ಆಗ್ಬೋದು ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಪೋಸ್ಟರ್ ಯಾವ ರೀತಿಯಾಗಿ ಬಿಡುಗಡೆ ಮಾಡಿದರು, ಚಾರ್ಜ್ ಶೀಟ್ ಅಂತೇಳಿ ಸಾಕಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡಿದರು. ಅದರಲ್ಲಿ ನಂದಿನಿ ಹಾಲು, KSRTC, ಪೆಟ್ರೋಲ್ ಡೀಸೆಲ್ ದರ, ನೀರಿನ ಶುಲ್ಕ, ವಿದ್ಯುತ್ ಶುಲ್ಕ, ಮೆಟ್ರೋ ದರ, ಸ್ಮಾರ್ಟ್ ಮೀಟರ್ ಬೆಲೆ, ಸ್ಟ್ಯಾಂಪ್ ಡ್ಯೂಟಿ, ಅಫಿಡಾವಿಟ್ ಶುಲ್ಕ, ಜನರಲ್ ಪವರ್ ಆಫ್ ಅಟಾರ್ನಿ ಶುಲ್ಕ, ಹೀಗೆ ಒಂದಷ್ಟು ಕಸದ ಶುಲ್ಕದ ಬಗ್ಗೆಯೂ ಕೂಡ ಮೆನ್ಷನ್ ಮಾಡಿದರು ಇವರ ಪೋಸ್ಟರ್ನಲ್ಲಿ. ಗಮನಿಸ್ತಾ ಇದ್ರಿ, ಈ ಹಿಂದೆ ಬಿಜೆಪಿ ನಾಯಕರು ಬಿಡುಗಡೆ ಮಾಡಿದಂಥ ಪೋಸ್ಟರ್ಗಳಿವು. ಪೋಸ್ಟರ್ ರಾಜಕೀಯ ನಾವು ಹೊಸದಾಗಿ ಬಿಜೆಪಿಯವರಿಂದನೇ ನೋಡ್ತಾ ಇರೋದಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಈ ಪೋಸ್ಟರ್ ಅಭಿಯಾನವನ್ನು ಮಾಡಿದರು. ಪೇ CM ಆಗಿರ್ಬೋದು, 40% ಕಮಿಷನ್ ದಂಧೆಗೆ ಸಂಬಂಧಿಸಿದಂತೆ ಪೋಸ್ಟರ್ಗಳನ್ನು ಅಂಟಿಸಿದ್ದು, ಅದು ಕೂಡ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಗಮನಿಸಿದ್ವಿ ಮೊನ್ನೆ ತಾನೇ ಸರ್ಕಾರದ ವೈಫಲ್ಯಗಳನ್ನು ಇಟ್ಕೊಂಡು ಕಂಪ್ಯಾರಿಸನ್ ಮಾಡಿ ಬಿಜೆಪಿಯವರು ಪೋಸ್ಟರ್ ಬಿಡುಗಡೆ ಮಾಡಿದ್ರು. ಕೆಲವೊಂದಿಷ್ಟು ಕಡೆಗಳಲ್ಲಿ ಅದನ್ನು ಅಂಟಿಸಿದ್ರು ಕೂಡ. ಸದ್ಯ ಈ ಪೋಸ್ಟರ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಹೊರಡಿಸಿರುವಂಥ ಆದೇಶ ಅಥವಾ ಸೂಚನೆ ಏನೇನು ಜನಾರ್ದನ್? ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಒಂದು 2-3 ತಿಂಗಳ ಹಿಂದೆ ನಡೆದಂತ ಒಂದು ಹೋರಾಟ ಇದು. ಅದರಲ್ಲಿ ಪೋಸ್ಟರ್ ಅನ್ನ ಅಂಟಿಸ್ತಾರೆ. ರೇಸ್ ಕೋರ್ಸ್ ಬಳಿಯಲ್ಲಿ, ರಸ್ತೆ ಸುತ್ತಮುತ್ತ ಕೆಲವು ಕಡೆಗಳಲ್ಲಿ ಪೋಸ್ಟರ್ ಗಳನ್ನ ಅಂಟಿಸಿದ್ರು. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿಚಾರವಾಗಿ ಈ ರೀತಿಯ ಪೋಸ್ಟರ್ ಅನ್ನ ಅಂಟಿಸಿದ ವಿಚಾರವಾಗಿ ಪ್ರಕರಣವನ್ನ ದಾಖಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿದ ನಂತರದಲ್ಲಿ ನ್ಯಾಯಾಲಯಕ್ಕೂ ಕೂಡ ಹೋಯ್ತು ಪ್ರಕರಣ. ಅಲ್ಲಿ ಒಂದು ಹಿಯರಿಂಗ್ಗೆ ಅಟೆಂಡ್ ಆಗಿರ್ಲಿಲ್ಲ ಯಾರು ಕೂಡ. ಆ ನಂತರದಲ್ಲಿ ಮತ್ತೊಮ್ಮೆ ನ್ಯಾಯಾಲಯ ನೋಟಿಸ್ ಅನ್ನ ಜಾರಿ ಮಾಡಿದೆ. ಖುದ್ದು ಹಾಜರಾಗಬೇಕು ವಿಚಾರಣೆಗೆ, ಎಲ್ಲರೂ ಕೂಡ ಬರ್ಬೇಕು ಯಾರ ಮೇಲೆ ಪ್ರಕರಣ ದಾಖಲಾಗಿದೆ. ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ರವಿಕುಮಾರ್ ಸೇರಿದಂತೆ ಒಂದು ಸುಮಾರು 14-15 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಅವರೆಲ್ಲರೂ ಕೂಡ ಖುದ್ದು ಹಾಜರಾಗಬೇಕು ಅಂತೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇಲ್ಲದೆ ಹೋದ್ರೆ ಇವರಿಗೆ ಅರೆಸ್ಟ್ ವಾರೆಂಟ್ ಜಾರಿ ಆಗುತ್ತೆ, ಅರೆಸ್ಟ್ ಬಂಧನದ ಭೀತಿ ಎದುರಾಗುತ್ತೆ. ಆ ಕಾರಣಕ್ಕಾಗಿ ತಕ್ಷಣನೇ ಈಗ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಾಯರ್ಗಳನ್ನ ಸಂಪರ್ಕಿಸಿ ಅವರಿಂದ ಈಗ ಅವ್ರ ಮೂಲಕವಾಗಿ ಕೋರ್ಟ್ಗೆ ಹಾಜರಾಗಲಿಕ್ಕೆ ತೀರ್ಮಾನ ಆಗಿದೆ. ಸೋಮವಾರ ದಿನ ಇವರೆಲ್ಲರೂ ಕೂಡ ಯಾರ್ಯಾರ ಮೇಲೆ ಪ್ರಕರಣ ದಾಖಲಾಗಿದೆ
ಅವರೆಲ್ಲರೂ ಕೂಡ ಕೋರ್ಟಿಗೆ ಹಾಜರಾಗ್ತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ನೀಡೋದಕ್ಕೆ. ಹಿಂದೆ ಕೂಡ ನೀವು ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ವಿಪಕ್ಷದಲ್ಲಿದ್ದಾಗ PCM ಸೇರಿದಾಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಪೋಸ್ಟರ್ ಅನ್ನ ಅಂಟಿಸಿದ್ರು. ಆವಾಗ ಕೂಡ ಪ್ರಕರಣ ಒಂದಿಷ್ಟು ದಾಖಲಾಗಿತ್ತು. ಆದ್ರೆ ಆ ನಂತರದಲ್ಲಿ ಅಷ್ಟು ಮಟ್ಟಿಗೆ ದೊಡ್ಡದಾಗಿದ್ದಿಲ್ಲ. ಆದ್ರೆ ನಂತರದಲ್ಲಿ ತಮ್ಮ ಮೇಲೆ 40% ಆರೋಪ ಮಾಡಿದಂತ ಕಾಂಗ್ರೆಸ್ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಮುಖ್ಯಮಂತ್ರಿ ಸೇರಿದಾಗೆ ಕಾಂಗ್ರೆಸ್ನ ಪ್ರಮುಖ ಲೀಡರ್ಗಳು ಕೋರ್ಟ್ಗೆ ಹಾಜರಾಗುವಂತ ಪರಿಸ್ಥಿತಿ ಬಂತು. ಈಗ ಅದೇ ಮಾದರಿಯಲ್ಲಿ ಅದೇ ರೀತಿಯಲ್ಲಿ ಬಿಜೆಪಿಯ ನಾಯಕರು ಸಹಿತ ಕೋರ್ಟ್ಗೆ ಹೋಗಿ ಹಾಜರಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸಬೇಕಾದ ಸಂದರ್ಭ ಎದುರಾಗಿದೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಪರಸ್ಪರ ನಡೀತಾ ಇರುವಂತಹ ಪೋಸ್ಟರ್ ವಾರ್ ಈಗ ನ್ಯಾಯಾಲಯದ ಕಟಕಟೆ ಏರಿದೆ. ಸೋಮವಾರದ ದಿನ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ ಎಲ್ಲರೂ ಕೂಡ ಕೋರ್ಟ್ಗೆ ಆಗ್ತಾರೆ. ಪ್ರಕರಣ ಅಲ್ಲಿಗೆ ಮುಗಿಯತ್ತಾ ಅಥವಾ ಮತ್ತೆ ವಿಚಾರಣೆ ಕಂಟಿನ್ಯೂ ಆಗತ್ತಾ, ಸಾಕ್ಷ್ಯಾಧಾರಗಳನ್ನು ಕೇಳುತ್ತಾ ಕೋರ್ಟ್, ಇದೆಲ್ಲವೂ ಕೂಡ ಗಮನಿಸಬೇಕಾಗಿದೆ. ಸದ್ಯಕ್ಕಂತೂ ಈಗ ಬಿಜೆಪಿ ನಾಯಕರುಗಳಿಗೆ ಬಂಧನದ ಭೀತಿ ಇದೆ. ಆ ಕಾರಣಕ್ಕಾಗಿ ಸೋಮವಾರ ದಿನ ಇವರೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.